ನಮಸ್ಕಾರ, ಸುದ್ದಿ ದಿನಕ್ಕೆ ಸ್ವಾಗತ. ನಾನು ರಾಹುಲ್ ದಯಾಳ್. ಪ್ರಮುಖ ಸುದ್ದಿಗಳನ್ನ ನೋಡೋಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಭವ್ಯ ಭಾರತದಲ್ಲಿ ಎನ್ಡಿಎ ಸರ್ಕಾರದ ನವ ಯುಗಾರಂಭ. ನೆಹರು ದಾಖಲೆ ಸರಿಗಟ್ಟಿ 3ನೇ ಬಾರಿಗೆ ಪ್ರಧಾನಿ ಪಟ್ಟಕ್ಕೇರಿದ ಮೋದಿ. ರಾಷ್ಟ್ರಪತಿ ಭವನದ ಮುಂದೆ ತೀಸರಿ ಬಾರ್ ಪ್ರತಿಜ್ಞಾ ವಿಧಿಯ ಸದ್ದು. ಎನ್ಡಿಎ ಟೀಮ್ನ ನಾಯಕರಿಂದ ಪದಗ್ರಹಣ. 71 ಮಂದಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ. ನಾಳೆ ರಾತ್ರಿಯೊಳಗೆ ಎಲ್ಲ ಕೇಂದ್ರ ಸಚಿವರಿಗೂ ಖಾತೆಗಳ ಹಂಚಿಕೆ. ಮೋದಿ ಸಂಪುಟದಲ್ಲಿ ರಾಜ್ಯದ 5ವರಿಗೆ ಸ್ಥಾನ. ದೋಸ್ತಿಯಿಂದ ಕುಮಾರಸ್ವಾಮಿ, ಬಿಜೆಪಿಯಿಂದ ನಿರ್ಮಲಾ ಸೀತಾರಾಮನ್, ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆಗೆ ಮಂತ್ರಿಗಿರಿ. ಲಿಂಗಾಯತ ಕೋಟಾದಡಿ ವಿ ಸೋಮಣ್ಣಗೆ ಮಿನಿಸ್ಟರ್ ಭಾಗ್ಯ. ಪ್ರಧಾನಿ ನರೇಂದ್ರ ಮೋದಿ ಪ್ರಮಾಣ ವಚನಕ್ಕೆ ಸಾಕ್ಷಿಯಾದ ವಿಶ್ವ ನಾಯಕರು. ಬಾಂಗ್ಲಾದೇಶ, ಶ್ರೀಲಂಕಾ, ಮಾಲ್ಡೀವ್ಸ್, ನೇಪಾಳ ಸೇರಿದಂತೆ 7 ರಾಷ್ಟ್ರಗಳ ಪ್ರಧಾನಿಗಳು ಸಾಕ್ಷಿ. ಆತ್ಮೀಯ ರಾಷ್ಟ್ರಗಳಿಗೆ ಆಮಂತ್ರಣ ನೀಡಿ ಚೀನಾಗೆ ಕೌಂಟರ್ ಕೊಟ್ಟ ಮೋದಿ. ಮೋದಿ ಪ್ರಮಾಣ ವಚನದಲ್ಲಿ ರಾಜಕಾರಣಿಗಳ ಜೊತೆ ಸಿನಿ ದಿಗ್ಗಜರು ಕೂಡ ಭಾಗಿ. ರಜನಿಕಾಂತ್, ಶಾರುಖ್ ಖಾನ್, ಅಕ್ಷಯ್ ಕುಮಾರ್ ಹಾಜರ್. ಪ್ರಮಾಣ ವಚನಕ್ಕೆ ಸಾಕ್ಷಿಯಾದ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.